ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾಗಿರತಕ್ಕಂತ ಬಹುಕೋಟಿ ಹಗರಣ ಹೆಚ್ಚು ಕಮ್ಮಿ 87-88 ಕೋಟಿ ಹಣ ಈ ಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿಗಳು ಇವತ್ತು ಮಾತನಾಡಿದ್ದಾರೆ. ಓಕೆ, ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಮಾತನಾಡಿದ್ದಾರೆ. ಅವರು ಹೇಳಿದ್ದಾರೆ, ಒಂದು ವೇಳೆ ಸಿಬಿಐ ತನಿಖೆ ಆದರೆ ನಾವು ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಐ ಥಿಂಕ್ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿರಬಹುದು. ಯಾಕೆಂದರೆ ಈಗಾಗಲೇ SIT ರಚನೆಯಾಗಿದೆ. SIT ಅವರು ಪದ್ಮರಾಜ್ ಸೇರಿದಂತೆ ಇಬ್ಬರನ್ನು ನಿನ್ನೆ ರಾತ್ರಿನೇ ಬಂಧಿಸಿದ್ದಾರೆ. ಪ್ರಕರಣ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ಆಗಬಹುದಾದ ಮುಜುಗರವನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಈಗ CBI ತನಿಖೆ ಆದರೆ ನಾವು ಸಹಕಾರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಆಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರೇ CBIಗೆ ಲೆಟರನ್ನು ಬರೆದಿದ್ದಾರೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಈ ಪ್ರಕರಣದಲ್ಲಿ ಅಕ್ರಮ ಆಗಿದೆ, RBI ಗೈಡ್ಲೈನ್ಸ್ ಪ್ರಕಾರ ಇದು CBI ತನಿಖೆನೇ ಆಗಬೇಕಾಗುತ್ತೆ. ಅದೇನೋ 50 ಕೋಟಿ ಮೇಲ್ಪಟ್ಟೇನಾದರೂ ಹಗರಣ ಆಗಿದ್ದರೆ CBI ತನಿಖೆ ಆಗಬೇಕು ಅಂತಕ್ಕಂಥ ಆದೇಶ ಇದೆಯಂತೆ. ಹಾಗಾಗಿ ಅವರು CBIಗೆ ರೆಫರ್ ಮಾಡಿದ್ದಾರೆ. ಯಾರನ್ನೂ ರಕ್ಷಣೆ ಮಾಡೋದಿಲ್ಲ. ನಂಬರ್ 1, BJಪಿಯವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ರಾಜಕಾರಣ ಅವ್ರು ಮಾಡ್ತಾರೆ. ಅವ್ರು ಮಾಡೋದನ್ನ ನಾನು ಕ್ವಶನ್ ಮಾಡೋಕ್ಕೆ ಹೋಗಲ್ಲ. ಬೇಕಾದಷ್ಟು ವಿಚಾರ ಇದೆ. BJಪಿ ಗೌರ್ಮೆಂಟಲ್ಲೂ ಇಂಥ ವಿಚಾರಗಳೆಲ್ಲ ನಡೆದಿದೆ. ನಾವು ಯಾರನ್ನೂ ಸ್ಪೇರ್ ಮಾಡೋದಿಲ್ಲ. ನೋಡ್ರಿ, ಈಶ್ವರಪ್ಪನವ್ರಿಗೆ ನೇರವಾಗಿ ಹೇಳಿದ್ರು ಅವರು ಇಂಥವ್ರೆ ಅಂತ. ಇದು ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಗೇನಾದ್ರು ದಾಖಲೆ, ಪ್ರೂಫು, ಇನ್ವಾಲ್ವ್ಮೆಂಟು ಮತ್ತೊಂದು ಏನಾರು ಇತ್ತು ಅಂತಂದರೆ ನಮಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗೋವರೆಗೂ ಕೂಡ ನಾವು ಏನು ಮಾಡಬೇಕು, ಖಂಡಿತ ನಮ್ಮ ಸರ್ಕಾರ ಪಾರದರ್ಶಕವಾಗಿರಬೇಕು. ವಿ ವಿಲ್ ಟೇಕ್ ಆ್ಯಕ್ಷನ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆ್ಯಂಡ್ ಸೇಫ್ ಗಾರ್ಡ್ ದಿ ಗೌರ್ಮೆಂಟ್. ನಮಗೆ ದುಡ್ಡು ಇಂಪಾರ್ಟೆಂಟು. ಆ ದುಡ್ಡುಗೂ ನಮ್ಮ ಅಧಿಕಾರಿಗಳು ಹೋಗಿ ಎಲ್ಲೆಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಟ್ರೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ನಮಗೊಂದು 2-3 ದಿನ ಟೈಮ್ ಬೇಕು ನಮಗೆ. ಅದೆಲ್ಲ ಆದಮೇಲೆ ಡೆಫಿನೆಟ್ಲಿ ವಿ ವಿಲ್ ಟೇಕ್ ಆ್ಯಕ್ಷನ್. ಯಾರ ಮೇಲಾದ್ರೂ ಕೆಲವೆಲ್ಲ ಅರೆಸ್ಟ್ಗಳು ಆಗಿದೆ, ಏನು ಆ್ಯಕ್ಷನ್ ತಗೋಬೇಕು ಅಂತ ಆಗಿದೆ. ಅದಕ್ಕೆ ನಾವು ಹಿಂದೆ ಎಲ್ಲ ನಾವು ಮಾದರಿ ಆಗಿದ್ದೀವಿ. ಈಗೇನು ನಾವು ನಮ್ಮ ಮಿನಿಸ್ಟ್ರು ಬಂದ ನಂತರ ಮಾತಾಡಿದ್ರು, CM ಹತ್ರನೂ ಮಾತಾಡಿದ್ರು. ತಿರ್ಗಾ ನಾವೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಅವನು ಹೇಳ್ತಾ ಇದ್ದಾನೆ, ಅವನು ಯಾರೊಬ್ಬ ರವಿ ಅಂತ. ತಪ್ಪಿಲ್ಲ ರೀ. ನೋಡಿ, ಒಂದು ಪ್ರೊಸೀಜರ್ ಇದೆ. ಇಷ್ಟು ಕೋಟಿ ಆದಮೇಲೆ ನ್ಯಾಚುರಲಿ ನಾನು ಕೊಡಲಿ, ನೀವು ಕೊಡದೆ ಹೋದ್ರೂ ಅದು CBIಗೆ ಹೋಗ್ತದೆ. ಇದು ಪ್ರೊಸೀಜರ್. ವಿ ಆಲ್ಸೋ ನೋ ದಟ್. ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡಿ. ಒಂದಿಷ್ಟು ಅಮೌಂಟ್ ಆದಮೇಲೆ ಯಾವ್ದಾದ್ರು ಬ್ಯಾಂಕ್ಸಲ್ಲಿ ಏನಾದ್ರು ಈ ಥರ ಆಗಿತ್ತು ಅಂತಂದರೆ ಏನು ಯಾವ ಸರ್ಕಾರ ಕೊಡಬೇಕಾದ್ದು ಇಲ್ಲ, ಅವರು ತಗೋಬೇಕಾದಿಲ್ಲ. ನ್ಯಾಚುರಲಿ ದಿಸ್ ಆಲ್ ವಿಲ್ ಗೋ ಟು ದಿ CBI. ವಿ ನೋ ದಟ್. ವಿ ಆರ್ ರೆಡಿ ಟು ಕೋಆಪ್ರೇಟ್. ಅವರು ಸರಿಯಾಗಿ ರಾಜಕಾರಣ ಇಲ್ಲದೆ ರಾಜಕೀಯ ಇನ್ವೆಸ್ಟಿಗೇಷನ್ ಮಾಡಲಿ. ಈಗ ಸದ್ಯಕ್ಕೆ CBI ಸಂದರ್ಭ ಇಲ್ಲ, ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಾವು ಯಾರನ್ನೂ ರಕ್ಷಣೆ ಮಾಡೋದಿಲ್ಲ. ಸ್ಪಷ್ಟನೆ. ಅವರು CBIನವ್ರು ಏನಾದರೂ ಎನ್ಕ್ವೈರಿ ಮಾಡಿದ್ರೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತಕ್ಕಂಥದ್ದು ಫೇರ್ ರಿಯಾಕ್ಷನ್. ಬಟ್ BJP ಗೌರ್ಮೆಂಟಲ್ಲೂ ಹೀಗೆಲ್ಲ ನಡೆದಿತ್ತು ಅಂತ ಸಮರ್ಥನೆ ಮಾಡ್ಕೊಳ್ಳೋದು ಬೇಡ. ಅವ್ರು ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರನೇ ಇವಾಗ ಅವ್ರನ್ನ ತೆಗೆದು ನಿಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಏನೇ ಆದರೂ ಕೂಡ ಸರ್ಕಾರ ಸಹಕಾರವನ್ನು ತನಿಖೆಗೆ ಕೊಡಬೇಕಾಗುತ್ತೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಡಿ.ಕೆ. ಶಿವಕುಮಾರ್ ಏನು ಅಭಿಪ್ರಾಯಪಟ್ಟಿದ್ದಾರೆ? ಅರವಿಂದ್, ಇವತ್ತು ಕೋರ್ಟ್ನ ಒಂದು ವಿಚಾರಣೆಗೆ ಹಾಜರಾದ ಬಳಿಕ CM ಅವರು ಮತ್ತು DCM ಅವರು ಮಾತನಾಡಿರುವಂಥದ್ದು. CM ಅವರು ಕೂಡ ಕಾನೂನಾತ್ಮಕವಾಗಿ ಕ್ರಮಗಳಾಗುತ್ತೆ, ಯಾರನ್ನೂ ಕೂಡ ರಕ್ಷಣೆ ಮಾಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ DCM ಡಿ.ಕೆ. ಶಿವಕುಮಾರ್ ಕೂಡ ಯಾರನ್ನೂ ಕೂಡ ನಾವು ರಕ್ಷಣೆ ಮಾಡೋದಿಲ್ಲ. RBI ಗೈಡ್ಲೈನ್ಸ್ ಪ್ರಕಾರ ಒಂದಿಷ್ಟು ಅಮೌಂಟ್ ಅಕ್ರಮ ಆದರೆ ನೇರವಾಗಿ CBI ತನಿಖೆ ಆಗುತ್ತೆ ಅನ್ನುವ ಪರಿವು ನಮಗಿದೆ. ಒಂದು ವೇಳೆ CBI ಈ ಒಂದು ಕೇಸನ್ನು ತೆಗೆದುಕೊಂಡ್ರೆ CBIಗೆ ಸಹಕಾರ ಕೊಡ್ತೀವಿ ಅನ್ನುವಂಥ ಮಾತುಗಳನ್ನು ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಆದರೆ 2-3 ದಿನಗಳ ಸಮಯ ನಮಗೆ ಬೇಕು. SIT ತನಿಖೆ ಆಗ್ತಿದೆ, ಅದರಲ್ಲಿ ಎಲ್ಲ ಸತ್ಯಾಂಶ ಹೊರ ಬರುತ್ತೆ. ಈಗಾಗಲೇ 2-3 ಜನರನ್ನ ಬಂಧನ ಮಾಡಲಾಗಿದೆ. ಸದ್ಯಕ್ಕೆ CBIಗೆ ಕೊಡುವಂತಹ ಅವಶ್ಯಕತೆ ಇಲ್ಲ. ನಾವೇ ಸರ್ಕಾರವೇ ತನಿಖೆ ಮಾಡ್ತಿರೋದ್ರಿಂದ ಮುಂದೆ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡೋಣ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಅಲ್ಲದೆ ಹಿಂದೆ BJP ಅವಧಿಯಲ್ಲಿ ಕೂಡ ಈ ರೀತಿಯಾದಂತಹ ಅಕ್ರಮಗಳು ಆಗಿದ್ದಾವೆ ಅನ್ನೋ ಮೂಲಕ BJP ಸರ್ಕಾರದ ಕಡೆ ಕೂಡ ಮುಖ ಮಾಡುವಂತಹ ಆರೋಪ ಮಾಡುವಂತಹ ಪ್ರಕ್ರಿಯೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು. ಸದ್ಯಕ್ಕೆ ನಾಗೇಂದ್ರ ಅವರನ್ನು ಕೂಡ ಕರೆದು ಮಾತನಾಡಿದ್ದೀವಿ. CM ಅವರು ಮಾತನಾಡಿದ್ದಾರೆ, ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇರೋದ್ರಿಂದ ಸತ್ಯಾಂಶ ಹೊರ ಬಂದರ ಮೂಲಕ 2-3 ದಿನಗಳಲ್ಲಿ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಆಡಿರುವಂತದ್ದು. ಅರವಿಂದ್.